ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎದ್ದಾಗ 5 ಗಂಟೆಗೆ 10 ನಿಮಿಷ ಕಡಿಮೆ ಇತ್ತು. ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತದೆ. ಒಳಗಡೆದೆಲ್ಲ ಕೆಲಸ ಮುಗಿಸ್ಕೊಂಬಂದು ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಮಾಡಿ ರಂಗೋಲಿ ಹಾಕಿರ್ತೇನೆ. ಸ್ವಲ್ಪ ತಡವಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ. ನಿಮ್ಮದೆಲ್ಲ ಶಿವರಾತ್ರಿ ಹಬ್ಬ ಜೋರ? ಸಿಂಪಲ್ಲಾಗಿ ಶಿವರಾತ್ರಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಸಿಂಪಲ್ಲಾಗಿ ಮಾಡಿದ್ದೇನೆ ನಾನು. ಏನೂ ಇಲ್ಲ, ಒಂದು ಸ್ವಲ್ಪ ಹಣ್ಣಿಟ್ಟು ಒಂದು ಸ್ವಲ್ಪ ಸ್ವೀಟ್ ತಂದಿದ್ದರು ನಮ್ಮ ಮನೆಯವರು, ಅದು ಇಟ್ಟು ಪೂಜೆ ಮಾಡಿದ್ದೇನೆ. ನಿಮ್ಮದೆಲ್ಲ ಹಬ್ಬ ಜೋರಿದೆ ಅಂತ ಅನ್ಕೋತೇನೆ ನಾನು. ನಾವು ಇದೇ ರೀತಿ ಸಿಂಪಲ್ಲಾಗೆ ಮಾಡೋದು ನೋಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗೆಲ್ಲ ನಾವೆಲ್ಲ ಜಾಗರಣೆ ಮಾಡಲ್ಲ ಫ್ರೆಂಡ್ಸ್, ಉಪವಾಸನೂ ಇರಲ್ಲ. ಆವಾಗೆಲ್ಲ ಉಪವಾಸ ಇರ್ತಿದ್ವಿ, ಜಾಗರಣೆ ಕೂಡ ಮಾಡ್ತಿದ್ವಿ. ಈಗಂತೂ ಅಷ್ಟೊಂದು ಆಗಲ್ಲ ನಮ್ಮ ಕೈಲೇ ಮಾಡೋಕ್ಕೆ. ಯಾಕಂದ್ರೆ ನಾವು ಸ್ಕೂಲಿಗೆ ಹೋಗೋರಲ್ಲ, ಹಾಗಾಗಿ ಮತ್ತು ನಿದ್ದೆಗೆಟ್ರೆ ಮತ್ತು ಸ್ಕೂಲಲ್ಲಿ ಹೋಗಿ ಮಕ್ಕೊಂಬಿಟ್ರೆ ಏನು ಮಾಡೋದು ಅಂತ ಮಾಡಲ್ಲ ನಾವು. ಸುಮ್ಮನೆ ತಮಾಷೆಗಂದೆ ಮಾಡಲ್ಲ ನಾವು. ಹಾಗಾಗಿ ಸಂಡೇ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಇವತ್ತು ಬರೀ ಕೆಲಸನೇ ಆಗುತ್ತೆ ಮನೆಯಲ್ಲಿ. ಸಂತೆಗೆ ಹೋಗ್ಬೇಕು, ಹಾಗಾಗಿ ಯಾವ ದೇವಸ್ಥಾನಕ್ಕೂ ಎಲ್ಲಿಗೂ ಹೋಗ್ತಾ ಇಲ್ಲ. ಮನೆಯಲ್ಲೇ ಸಿಂಪಲ್ಲಾಗಿ ಶಿವರಾತ್ರಿ ಮಾಡ್ತಾಯಿದ್ದೇವೆ. ಇಲ್ಲಿ ನನ್ನ ಮಗಳು ವಿಡಿಯೋ ಮಾಡಿದ ನೋಡಿ ಪೂಜೆ ಮಾಡಿದ್ದು ಯಾವ ರೀತಿ ಬಂದಿದೆ ಅಂತ. ನೀವು ಕೂಡ ನೋಡಿ. ಪೂಜೆ ಎಲ್ಲ ಮುಗಿಸಿದೆ. ಪೂಜೆ ಮುಗಿಸಿ ಸಂಜೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಮತ್ತು ಅಷ್ಟರಲ್ಲಿ ಜಿಲೇಬಿ ಇದೆ, ಹಣ್ಣಿದೆ, ಮತ್ತು ಏನು ಮಾಡೋದು ಸಿಂಪಲ್ಲಾಗಿ ಒಂದು ಏನಾದರೂ ಪಾಯಸ ಮಾಡಿದರೆ ಆಯಿತು ಅಂತ ಹೇಳಿ ಸುಮ್ಮನೆ ಬಿಟ್ಟೆ, ಬೇರೆ ಏನೂ ಮಾಡಲಿಲ್ಲ. ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ಶಾವಿಗೆ ಒಣ ಹಾಕಿದ್ದೆ ನೋಡಿ. ಸಂಜೆ ತೆಗೆದ್ರೆ ಆಯಿತು ಅಂತ ಹೇಳಿ ಒಂದು ಸರಿ ಕ್ಲೀನಾಗಿ ಒಣಗಿಸಿ ಡಬ್ಬದಲ್ಲಿ ಹಾಕಿಬಿಟ್ರೆ ಅಲ್ಲಿಗೆ ಅದ್ರದ್ದು ಕೆಲಸ ಮುಗಿತೈತೆ ಫ್ರೆಂಡ್ಸ್. ಬೆಳಗ್ಗೆ ತಿಂಡಿಗೆ ಕೋಸು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಕೋಸು ಪಲ್ಯ ಮಾಡಿ ಅದಕ್ಕೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಬನ್ನಿ ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೇನೆ. ಪಲ್ಯ ರೆಡಿ ಆಗಿದೆ. ಏನು ಮಾಡ್ತಿದ್ರಿ ಬೇಟಿ? ಇವಳು ಗೇಮ್ ಆಟಾಡತ್ತಾಳ. ನಮ್ಮ ಮನೆಯವ್ರು ಕಡ್ಲಿ ಗಿಡ ತಂದಾರ. ನನಗೆ ಇವು ಹುರು ತಿನ್ಬೇಕಂದ್ರೆ ಇಷ್ಟ, ಹಸಿದ ತಿನ್ನಕ್ಕೆ ನನಗೆ ಇಷ್ಟ ಇಲ್ಲ. ನೋಡಿ ಕಾಯಿ ಎಷ್ಟದ ನೋಡ್ರಿ. ಇವಳಿಗೆ ಗೇಮಿಂದ ಇನ್ನೂ ಸಮಾಧಾನ ಆಗಿಲ್ಲ. ಆಡಾಡು, ಗೇಮ್ ಆಡೋದೇ ಒಂದು ಕೆಲಸ ನಿಂದು. ಇವನು ಕಾಯಿ ಬಿಡಿಸಿಡುಪಿ ಇದು. ಶಾವಿಗೆ ಬೆಳಗ್ಗೆ ಒಣ ಹಾಕಿದ್ದು, ಈಗ ಅವನ್ನೆಲ್ಲ ಕಟ್ಟಬೇಕು. ಸ್ವಲ್ಪ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೋಡಿ ಕಟ್ಟುತ್ತೇನೆ. ಬರ್ರಿ, ಈಗ ನನ್ನ ಮಗಳು ವಿಡಿಯೋ ಮಾಡ್ತೀಬಿಟ್ಟು ಮಾಡ್ತೀನಿ. ಇಲ್ಲಿ ನನ್ನ ಮಗಳು ಕೇಳ್ತಾ ಇದ್ಲು, ಅಮ್ಮ ಇವತ್ತು ರಾತ್ರಿ ಜಾಗರಣೆ ಮಾಡೋಣಮ್ಮ ಅಂತ ಹೇಳಿ. ಅಯ್ಯೋ ನನಗಾಗಲ್ಲಪ್ಪ, ನನಗೆ ಸ್ಕೂಲ್ ಟೈಮಲ್ಲಿ ನಿದ್ದೆ ಬರುತ್ತೆ, ನಾನು ಮಾಡಲ್ಲ ಅಂತ ಅಂದೆ. ನೀವು ಬೇಕಾದ್ರೆ ಮಾಡಿಕೊಳ್ರಿ ಅಂತ ಅಂದೆ. ಅಮ್ಮ ನೀನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನತಿದ್ಲು. ಇಲ್ಲ ಇಡ್ತೇನೆ, 12 ಗಂಟೆವರೆಗೂ ಇಡ್ತೇನೆ, ಅದ್ರ ಮೇಲೆ ಆದ್ರೆ ನನಗಾಗಲ್ಲ ಅಂತ ಹೇಳ್ತಾ ಇದ್ದೆ ನನ್ನ ಮಗಳಿಗೆ. ಹಾಗೆ ಶಾವಿಗೆ ಕಟ್ಟೆಲ್ಲ ಸ್ವಲ್ಪ ಕಟ್ಟಿ ಇಡೋಣ ಅಂಥೇಳಿ ಇಡ್ತಾಯಿದ್ದೆ. ನೋಡಿ ಗೈಸ್, ನನ್ನ ತಂಗಿ ಎಷ್ಟು ಕಿತಾಪತಿ ಮಾಡಿದಾಳೆ ಇಲ್ಲಿ. ಸುಮ್ಮನೆ ಕಪ್ ವೇಸ್ಟ್ ಮಾಡೋದೆ. ಅದು ಪಿರಮಿಡ್ ಕಟ್ತಿದ್ಲು, ಎಲ್ಲ ಕಪ್ ಬೀಳಿಸಿ 2026 ಅಂತ ಕಪ್ಪಲ್ಲಿ ಮಾಡಿದ್ದಾಳೆ. ಅವಳು ಪಿರಮಿಡ್ ಕಟ್ ಬೀಳಿಸಿದ್ಲು, ಅದು ಆದ ತಕ್ಷಣ ಹೀಗೆ ಮಾಡಿದಾಳೆ ನೋಡಿ ಇಲ್ಲಿ. ಒನ್ ಟೈಮ್ ಅಲ್ಲಿ ಪಿರಮಿಡ್ ಆಡ್ತೀನಿ ಅಂಥೇಳಿ ಆಡಿ ಅದನ್ನು ಬೀಳಿಸಿ ಅಲ್ಲಿ ಇಟ್ಟು ಬಂದಿದ್ದಾಳೆ.
ಈಗ ನಾನು ಹೆಲ್ಪ್ ಮಾಡ್ತೀನಮ್ಮ ನಿನ್ಗೆ ಅಂಥೇಳಿ ಬಂದು ಶಾವಿಗೆ ಕಟ್ತಿದ್ದಾಳೆ ನೋಡಿ ಅವಳು. ನಾನು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಮಮ್ಮಿಗೆ ಹೆಲ್ಪ್ ಮಾಡೋದಂದ್ರೆ ಹೀಗೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಪುಡಿ ಇದೆ ನೋಡಿ ಫ್ರೆಂಡ್ಸ್. ಶಾವಿಗೆ ಪುಡಿ ಇಲ್ಲಿ ಇದೆ ಮತ್ತು ಅಲ್ಲಿ ಇದೆ ಬಿಡಿ, ಅಲ್ಲಿ ಪೇಪರ್ ಒಳಗೆ ಹಾಕಿಟ್ಟಾರ ಪಪ್ಪ, ತಗೊಂಬ ಅದನ್ನು. ಅಂಕಲ್ಗ ವಿಡಿಯೋ ತೋರ್ಸೋಣ. ಹಸಿ ಕಡ್ಲಿ ಕಾಯಿ ಅದಾವಲ್ಲ, ನನಗೆ ಇವು ಕುರು ತಿನ್ನಕ್ಕೆ ಇಷ್ಟ. ಇದ್ರಾಗ ಹೆಚ್ಚು ಪ್ರೋಟೀನ್ ಇರ್ತೈತಿ, ಆದ್ರೆ ಹಸಿದು ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಹುರ್ಕೊಂಡು ತಿನ್ನೋದು ಯಾವಾಗಲೂ. ಇವರಾಗಲೇ ಈ ಸೀಸನ್ ಒಳಗೆ ಭಾಳ ಸರಿ ತಿಂದಾರ ಫ್ರೆಂಡ್ಸ್ ಇವರು. ನಾನು ತಿಂದಿಲ್ಲ ಅಂತ ಹೇಳಿ ಮತ್ತು ಮೊದಲೇ ತಂದು ಕೊಟ್ಟರು. ಇಷ್ಟು ತಂದಾರ, ಹಂಚೊಳಗೆ ಹಾಕಿ ಕ್ಲೀನಾಗಿ ಹುರಿದು ತಿನ್ನ. ಈಗ ಅವ್ರಿಗೂ ಬೇಕಂತ ಹುರಿದಿದ್ದು ನಮ್ಮ ಮಕ್ಕಳಿಗೆ. ಒಂದು ಸೀಸನ್ ಅವ್ರಿಗೆ ಕಾಳ್ಬೋದು. ಈಗ ನೆಕ್ಸ್ಟ್ ಕಡ್ಲಿ ಗಿಡ ಸ್ಟಾರ್ಟ್. ಇನ್ಮೇಲೆ ನೆಕ್ಸ್ಟ್ ಸಮ್ಮರ್ ಸೀಸನ್ ಬಂದರೆ ಮತ್ತು ಮ್ಯಾಂಗೋ ಫ್ರೂಟ್ಸ್ ಸೀಸನ್. ಕಡಲೆ ಗಿಡ ಇಷ್ಟಿದೆಲ್ಲ ಫ್ರೆಂಡ್ಸ್. ಕಾಯಿ ಚೆನ್ನಾಗದಾವು ಕಡಲೆ ಗಿಡದಾಗ ನೋಡಿ, ಚೆನ್ನಾಗದಾವ ಕಾಯಿ. ಇಷ್ಟು ಬಂದಿದೆ ನೋಡಿ. ಒಂದೊಂದು ಸರಿ ಒಂದೊಂದು ಗಿಡದಾಗ ಒಂದು 4-5 ಕಾಯಿ ಬಿಟ್ಟರೆ ಇರೋದೇ ಇಲ್ಲ. ಒಂದೊಂದು ಸರಿ ತೊಗೊಂಡಾಗ ಚೆನ್ನಾಗದಾವ ನೋಡಲ್ಲ. ಕಾಳು ಚೆನ್ನಾಗದಾವ, ಕಾಯಿನೂ ಚೆನ್ನಾಗದಾವ. ಫಸ್ಟ್ ಟೈಮ್ ನಾವು ತಗೊಂಡಾಗ ಅಲ್ಲಿ ಇರಲೇ ಇಲ್ಲ ಫ್ರೆಂಡ್ಸ್ ಕಾಳು. ಇದು ಕಡ್ಲಿ ಗಿಡದೊಳಗೆ ಹಸಿ ಇರ್ಬೇಕು ಕಾಳು, ಹಾಗಾದ್ರೆ ಟೇಸ್ಟ್ ಬರುತ್ತೆ. ಒಣಗಿದ್ರೆ ಏನು ಟೇಸ್ಟ್ ಬರಲ್ಲ ಮತ್ತದು. ಈ ಲಾಗು ಮಂಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೇನೆ ಮತ್ತೆ ಬೆಳಗ್ಗೆ ವೀಡಿಯೋಗೆ ಸಿಗ್ತೇನೆ ಫ್ರೆಂಡ್ಸ್. ಬನ್ನಿ ಬೆಳಗ್ಗೆ ಲಾಗ್ ಕಂಟಿನ್ಯೂ ಮಾಡೋಣ. ಇವತ್ತು ನಾನೇನೇನು ಮಾಡೇನೆ ಅಂತ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೇನೆ. ಬನ್ನಿ ನಿಮಗೂ ಕೂಡ ತೋರಿಸ್ತೇನೆ. ಪಾತ್ರೆ ಎಲ್ಲ ತೊಳೆದೇನೆ, ನೆಲ ಎಲ್ಲ ಒರೆಸೋದಾಯ್ತು. ನನ್ನ ಮಕ್ಕಳು ಗಾಡ್ರೇಜ್ ಕದ ತೆಗೆದು ಸ್ನಾನ ಮಾಡೋಕ್ಕೆ ಹೋಗಿ ಕದ ಹಾಗೆ ಬಿಟ್ಟಾರೆ ನೋಡಿ. ಇದು ಡೈಲಿ ವೇರ್ ಅಷ್ಟೇ, ಇಲ್ಲಿ ಏನೂ ಇಡಲ್ಲ. ಕ್ಲೋಸೇ ಮಾಡಿಲ್ಲ ಡೋರ್. ಎಸ್, ನಾನು ಸ್ನಾನ ಮಾಡ್ಕೊಂಬರ್ಬೇಕು ಫ್ರೆಂಡ್. ನೋಡಿ ಯಾವ ರೀತಿ ಆಗಿದ್ದೇನೆ ಅಂತ. ಕೆಲಸ ಮಾಡಿ ಸ್ನಾನ ಮಾಡಿ ಸಿಗ್ತೇನೆ. ನಮ್ಮ ಮನೆಯವರು ಇಲ್ಲಿ ಹಾಲು ಅಲ್ಲ, ಇಲ್ಲಿ ಹೂವು. ನನ್ನ ಮಕ್ಕಳಿಗೆ ಹೂವು ಅಂದ್ರೆ ಪಂಚ ಪ್ರಾಣ. ದೊಡ್ಡ ಮಗಳಿಗೆ ಅವಳಿಗೆ ಹೂವು ತಂದಾರ. ಸ್ವಲ್ಪ ಮೊಸರು ತರಿಸಿದೆ. ಹಾಲು ಖಾಲಿ ಆಗಿತ್ತು. ಸಾಯಂಕಾಲ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಹಾಲು ಖಾಲಿ ಆಗಿತ್ತು. ಹಾಲು ಬಿಸಿ ಮಾಡೋಕೆ ಇಡೋದು ಇಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ತಿಂಡಿ ಮಾಡಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಅರ್ಧ ಕೆಲಸ ಮುಗಿತೈತಿ. ಅನ್ನ ಆರಕ್ಕೆ ಬಿಡೋಣ. ಅನ್ನ ಆರಕ್ಕೆ ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿ ಚಿತ್ರಾನ್ನ ಕಲಸಿದ್ರೆ ಆಯ್ತು ಅವರಿಗೆ. ಮಕ್ಕಳಿಗೆ ಬಾಕ್ಸಿಗೆ ಚಿತ್ರಾನ್ನ ಹಾಕಿ ಮಾಡಿ ಕಳಿಸ್ತಾ ಇದ್ದೇನೆ. ನಮ್ಮ ಮನೆಯವ್ರಿಗೆ ಅವ್ರಿಗೆ ಸ್ವೀಟ್ ತಿಂದು ಸಾಕಾಗಿದೆ. ಮತ್ತು ಸಾಯಂಕಾಲ ಸ್ವೀಟ್ ಮಾಡ್ತೀಯಲ್ಲ ಅಂತ ಹೇಳಿ 4 ರೊಟ್ಟಿ ಮಾಡೋ ಅಂತ ಹೇಳಿದ್ರು. ಹಾಗಾಗಿ ಈಗ ಅವ್ರ ಮಟ್ಟಿಗೆ ಅಷ್ಟೇ ಒಂದು ಸ್ವಲ್ಪ ಪಲ್ಯ ಮಾಡಿ ಒಂದು 4 ರೊಟ್ಟಿ ಮಾಡಿಕೊಡ್ತೇನೆ ಅವರಿಗೆ.
ಬರೀ ಸ್ವೀಟ್ ಅಂತಂದ್ರೆ ತಿಂದು ಸಾಕಾಗ್ಬಿಡ್ತಾರಲ್ಲ, ಹಾಗಾಗಿ ಇದು ರೆಸಿಪಿ ಅಂತ ತೋರಿಸ್ತಾ ಇಲ್ಲ, ನನ್ನ ಮಗಳು ಹಾಗೆ ವಿಡಿಯೋ ಮಾಡ್ತಾ ಇದ್ದಾಳೆ. ಏನಪ್ಪ ಇದು ಬರ್ರಿ ಅವ್ರಿಕಾಳು ಪಲ್ಯ ಮಾಡ್ತಾರಂತ ಅನ್ಕೋಬೇಡ್ರಿ, ಸ್ವಲ್ಪ ಮಿಕ್ಕಿತ್ತಲ್ಲ ಹಾಗಾಗಿ ಮಾಡ್ಕೊಡೋಣ ಅಂತ ಹೇಳಿ ಬೇಯಿಸಿದ್ದೇನೆ. ಸೀಸನ್ ಎಲ್ಲ ಏನು ಮಾಡೋಕ್ಕಾಗಲ್ಲ, ತಿಂದು ಮುಗಿಸ್ಬಿಡ್ಬೇಕು. ಬನ್ನಿ ಅವ್ರಿಗೊಂದು ಸ್ವಲ್ಪ ಚಿತ್ರಾನ್ನ ಹಚ್ಚಿ ಕೊಡ್ತೇನೆ. ಹಿಟ್ಟು ನಾದಿಟ್ಟೇನೆ, 4 ರೊಟ್ಟಿ ಅಂತಂದ್ರೆ 4 ರೊಟ್ಟಿ ಹಾಕಲ್ಲ, ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ತಿಂದರೆ ಆಯಿತು ಅಂತ ಮಾಡಿದೆ. ಪಲ್ಯ ರೆಡಿಯಾಗಿದೆ. ಪಲ್ಯ ಹೇಗಾಗಿದೆ ನೋಡೋಣ, ಟೇಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ರೊಟ್ಟಿ ಊಟ ಇಷ್ಟ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೊಸರು ಹಾಕ್ಲಿರೆ?